ಸಂಸತ್ನ ಅಧಿವೇಶನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಎದುರು ಪುಕ್ಕಲರ ಥರ ಬೆನ್ನ ಕೊಡಾಕ್ತಿದ್ದಾರೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ನಂಗೆ ಇದರಲ್ಲಿ ಯಾವುದೇ ವಿಧವಾದಂಥ ಭಯ ಇಲ್ಲ. ಇವತ್ತು CJP ಪಕ್ಷ ಇದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಅವರು ನೀಟ್ನ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ರಾಷ್ಟ್ರ ಮಟ್ಟದ ಆಂದೋಲನವೋ ಅಥವಾ ಇದ್ರ ಹಿಂದೆ ಇರತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯೋ ಅಥವಾ ಜಾರ್ಜ್ ಸೊರಾಸ್ ಫೌಂಡೇಶನ್ನ ಒಂದು ಶಕ್ತಿಯೋ ರಾಷ್ಟ್ರ ವಿರೋಧಿ ಶಕ್ತಿಗಳು, ಅದ್ರ ಬಗ್ಗೆ ತನಿಖೆ ಆಗಲಿ, ಸ್ಪಷ್ಟವಾಗಿ ಆಗಲಿ. ಸೌರಭ್ ದಾಸನ್ಗೂ ಕೂಡ ವಿದೇಶಿ ಫಂಡ್ಗಳಾಗಿದೆ, ಅಭಿಜಿತ್ ದೀಪ್ಕೆಗೂ ಕೂಡ ವಿದೇಶಿ ಫಂಡ್ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಪ್ಪ ಅಂತ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಅನ್ನೋದು ಇಲ್ಲಿ ಸುಸ್ಪಷ್ಟ. ನರೇಂದ್ರ ಮೋದಿ ಮಾಡ್ತೀಯಾರಲ್ಲ ಅದೆಲ್ಲ ಸರ್ವಾಧಿಕಾರಿ ಧೋರಣೆ. ನಕಲಿ ಗಾಂಧಿ ಕುಟುಂಬ ಮಾಡಿತ್ತಲ್ಲ ಅದು ಸರ್ವಾಧಿಕಾರಿ ಧೋರಣೆ. ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಇರೋದ್ರಲ್ಲ ಅದು ಸರ್ವಾಧಿಕಾರಿ ಧೋರಣೆ. ಕಳೆದ 71ನೇ ಇಸ್ವಿಯಲ್ಲಿ ನೀವು ಏನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಜನರನ್ನು ಕತ್ಲಲ್ಲಿಟ್ಟಿದ್ರಲ್ಲ ಅದು ಸರ್ವಾಧಿಕಾರಿ ಧೋರಣೆ. ನ್ಯಾಯ ದೇಗುಲ ಇದ್ದಂಗೆ ಸಂಸತ್ ಭವನ, ಅಲ್ಲೋಗಿ ನಿಮ್ಮ ತಾಕತ್ತು, ದಮ್ಮು, ನಿಮ್ಮ IQ ಅಂತಾರಲ್ಲ, ಅಂದರೆ ಜ್ಞಾನ, ಇದನ್ನೆಲ್ಲ ಅಲ್ಲಿ ತೋರಿಸ್ರಿ. ಚರ್ಚೆಗೆ ಭಾಗವಹಿಸೋಕ್ಕೆ ಎದುರು ಪುಕ್ಕಲರ ಥರ, ಉತ್ತರ ಕುಮಾರರ ಥರ ಬೆನ್ನಾಗಿ ಕೊಡೋಗ್ತಿದ್ದೀರಾ ನೀವು. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವೇನಾದರೂ ಹೋಗಿ ಚರ್ಚೆಯಲ್ಲಿ ಭಾಗವಹಿಸಿದ್ರೆ FCRA ಬಿಲ್ಲು, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲು, ಮತ್ತು ರಾಷ್ಟ್ರೀಯ ಶಿಕ್ಷಣ ಅಧಿಷ್ಠಾನದ ಬಿಲ್ಲು, ನ್ಯಾಯಮೂರ್ತಿಗಳ ಒಂದು ಪದಚ್ಯುತಿಯ ಬಿಲ್ಲು, ಈ ರೀತಿಯಾದಂಥ ಎಲ್ಲ ಬಿಲ್ಗಳು ಪಾಸಾಗುವಂಥ ಮಸೂದೆಗಳು ಕಾಯ್ದೆಗಳಾಗಿ ಅಂಗೀಕಾರ ಆಗುವಂಥ ಎಲ್ಲ ಒಂದು ಸಂದರ್ಭ ಇವತ್ತಿರ್ತಕ್ಕಂಥದ್ದು. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಒಡಲಿನಲ್ಲಿ ಯಾಕೆ ಉರಿ ಆಗಬೇಕು ಅನ್ನೋಂಥ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. FCRA ಕಾನೂನನ್ನು ತಗೊಂಬಂದರೆ ಕಾಂಗ್ರೆಸ್ನ ಪಕ್ಷಕ್ಕೆ ಯಾಕೆ ಒಡಲ ಉರಿ ಆಗಬೇಕು? 20 ದಿನಗಳ ಕಾಲ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸಿದಂಥ ವಿರೋಧ ಪಕ್ಷದ ನಾಯಕ ವಿದೇಶಿ ಪ್ರವಾಸವನ್ನು ಬಂದ್ಬಿಟ್ಟು ಅಧಿವೇಶನ ನಡೆಯೋ ಟೈಮಲ್ಲಿ 7-8 ಬಾರಿ ಅಧಿವೇಶನವನ್ನು ಮುನ್ನೂಡುವಂಥ ಒಂದು ಪರಿಸ್ಥಿತಿಯನ್ನು ತೊಗೊಂಬರ್ತಾರೆ ಅನ್ನೋದಾದರೆ ಅಧಿವೇಶನಕ್ಕೆ ಬರಲಿಕ್ಕೆ ಹೆದರಿಕೆ ಆಗಿದೆ ಅಂತಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಧಿವೇಶನಕ್ಕೆ ಬೆನ್ನು ಹಾಕಿ ಓಡುತ್ತಿರುವ ವಿಪಕ್ಷಗಳು. ಹೌದು ಸ್ನೇಹಿತರೆ, ನಾನು ಇವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಇವತ್ತು ಸಂಸತ್ತಿನ ಅಧಿವೇಶನ ಶುರುವಾಗಿ 2 ದಿನ ಆಗ್ತಾಯಿದೆ, ಇವತ್ತು 3ನೇ ದಿನ. ಆದರೆ ವಿಪಕ್ಷಗಳು ಸಂಸತ್ನ ಅಧಿವೇಶನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಎದುರು ಪುಕ್ಕಲರ ಥರ ಬೆನ್ನ ಕೊಡಾಕ್ತಿದ್ದಾರೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ನಂಗೆ ಇದರಲ್ಲಿ ಯಾವುದೇ ವಿಧವಾದಂಥ ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು CJP ಪಕ್ಷ ಇದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಅವರು ನೀಟ್ನ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ರಾಷ್ಟ್ರ ಮಟ್ಟದ ಆಂದೋಲನವೋ ಅಥವಾ ಇದ್ರ ಹಿಂದೆ ಇರತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯೋ ಅಥವಾ ಜಾರ್ಜ್ ಸೊರಾಸ್ ಫೌಂಡೇಶನ್ನ ಒಂದು ಶಕ್ತಿಯೋ ರಾಷ್ಟ್ರ ವಿರೋಧಿ ಶಕ್ತಿಗಳು, ಅದ್ರ ಬಗ್ಗೆ ತನಿಖೆ ಆಗಲಿ, ಸ್ಪಷ್ಟವಾಗಿ ಆಗಲಿ. ಯಾಕೆ ಅಂತ ಹೇಳಿದ್ರೆ ಸೌರಭ್ ದಾಸನ್ಗೂ ಕೂಡ ವಿದೇಶಿ ಫಂಡ್ಗಳಾಗಿದೆ, ಅಭಿಜಿತ್ ದೀಪ್ಕೆಗೂ ಕೂಡ ವಿದೇಶಿ ಫಂಡ್ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಪ್ಪ ಅಂತ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಅನ್ನೋದು ಇಲ್ಲಿ ಸುಸ್ಪಷ್ಟ. ಇವತ್ತು ಶಂಭು ಬಾರ್ಡ್ರಿಗೆ ಬರ್ತೀಯಾರಲ್ಲ ರೈತರು, ಪಂಜಾಬಿಂದ ಬರ್ತೀಯಾರಲ್ಲ, ಇನ್ನೂ ಬಿಲ್ ಆಗೇ ಇಲ್ಲ, ಯಾವುದೋ ಟ್ರೇಡ್ ಡೀಲ್ ಆಗೇ ಇಲ್ಲ, ಅಮೇರಿಕಾದ ಜೊತೆಯಲ್ಲಿ ವಾಣಿಜ್ಯ ಒಪ್ಪಂದ ಆಗೇ ಇಲ್ಲ. ಆದ್ರೂ ಸುಮ್ಮನೆ ಆಗಿ ರೈತರ ಒಂದು ದಂಡನ್ನು ಕರ್ಕೊಂಡು ಏನಿವತ್ತು ಮಹಾಪಂಚಾಯತ್ ಮಾಡ್ತೀವಿ ಅಂತ ಡೆಲ್ಲಿ ಕಡೆಗೆ ಬಾರ್ಡ್ರಿಗೆ ನುಗ್ಗಿಸ್ತಿದಾರಲ್ಲ ಇವತ್ತು ರೈತರನ್ನ. ಇದಕ್ಕೂ ಕೂಡ ಇದರಿಂದೇನೂ ಕೂಡ ಇರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಅಂತಕ್ಕಂಥದ್ದು ಸುಸ್ಪಷ್ಟ. ಆದರೆ ನನ್ನ ಪ್ರಶ್ನೆ ಇವತ್ತು ಅದಲ್ಲ. ನೋಡಿ, ಇವತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಂಸತ್ತಿನಲ್ಲಿ ಇವತ್ತು NDA ಪಕ್ಷ 2/3 ಮೆಜಾರಿಟಿಯ ಕಡೆಗೆ ಹೋಗ್ತಿದೆ, ಅಂದರೆ 3/2 ಸಂಖ್ಯಾಬಲದ ಕಡೆಗೆ ಹೋಗ್ತಿದೆ. ಹಾಗಾಗಿ ಇವತ್ತು ಪ್ರಬಲವಾದಂಥ ಒಂದು ಕಾಯ್ದೆಗಳನ್ನು ರೂಪಿಸೋದಕ್ಕೆ ಮಸೂದೆಗಳನ್ನು ಮಂಡಿಸಬೇಕು. ಈ ಪ್ರಬಲವಾದ ಕಾಯ್ದೆಗಳನ್ನು ತಗೊಂಬಂದಾಗ ದೇಶದಲ್ಲಿ ಒಂದು ಅಮೂಲಾಗ್ರವಾದಂಥ ಬದಲಾವಣೆ ಬರುತ್ತೆ. ಈ ದೇಶ ಸುಭಿಕ್ಷವಾಗುತ್ತೆ, ಈ ದೇಶ ಉದ್ಧಾರ ಆಗೋ ಕಡೆಗೆ ಒಂದು ಹೆಜ್ಜೆಯನ್ನು ಇಡುತ್ತೆ. ಅದನ್ನು ಕಂಡು ಕಾಂಗ್ರೆಸ್ನ ಒಳಗಡೆ ಉರಿಯಾಗಿರ್ತಕ್ಕಂಥದ್ದು ನಮ್ಮ ಒಂದು ವಂಶವಾಹಿ ರಾಜಕಾರಣಕ್ಕಿರ್ಬೋದು. ಸರ್ವಾಧಿಕಾರಿ ಧೋರಣೆ ಇವತ್ತು ನರೇಂದ್ರ ಮೋದಿ ಮಾಡ್ತೀಯಾರಲ್ಲ ಅದೆಲ್ಲ ಸರ್ವಾಧಿಕಾರಿ ಧೋರಣೆ. ನಕಲಿ ಗಾಂಧಿ ಕುಟುಂಬ ಮಾಡಿತ್ತಲ್ಲ ಅದು ಸರ್ವಾಧಿಕಾರಿ ಧೋರಣೆ. ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಇರೋದ್ರಲ್ಲ ಅದು ಸರ್ವಾಧಿಕಾರಿ ಧೋರಣೆ.
ಕಳೆದ 71ನೇ ಇಸ್ವಿಯಲ್ಲಿ ನೀವು ಏನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಜನರನ್ನು ಕತ್ಲಲ್ಲಿಟ್ಟಿದ್ರಲ್ಲ, ಅದು ಸರ್ವಾಧಿಕಾರಿ ಧೋರಣೆ. ನೀಟ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರ ಬಗ್ಗೆ ಯಾರ್ದು ಚಕಾರ ನಕಾರಗಳಿಲ್ಲ. ಈ ಭ್ರಷ್ಟ ವ್ಯವಸ್ಥೆ ಕೂಪದಲ್ಲಿ ಆಗಿದೆ. ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡಿದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸುಸ್ಪಷ್ಟ. 13 ಜನರ ಬಂಧನ ಆಗಿದೆ. CBIಗೆ ಇದನ್ನು ವಹಿಸಲಾಗಿದೆ. ಮರುಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲಾಗಿದೆ. ಯಾವ ಮಕ್ಕಳು ನೀಟ್ನ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದರೂ ಅವರು ವಿಜಯೋತ್ಸವವನ್ನು ಪಡ್ಕೊಂಡು ಅವರು ಶಾಲೆಗಳಲ್ಲಿ ಅಂದರೆ ಅವರ ಒಂದು ವೈದ್ಯಕೀಯ ಶಿಕ್ಷಣದ ಯಾವ ವಿದ್ಯಾಲಯದಲ್ಲಿ ನೋಂದಣಿ ಆಗಬೇಕು, ದಾಖಲಾತಿ ಆಗಬೇಕು, ಹಾಗೆ ಅವರು ಶಿಕ್ಷಣವನ್ನು ಮುಂದುವರಿಸ್ಕೊಳೋ ಕಡೆ ಹೋಗ್ತಾ ಇದ್ದರೆ, ಕೆಲವು ವಿಚ್ಛುದ್ರಕಾರಿಕ ಶಕ್ತಿಗಳ ಜೊತೆಯಲ್ಲಿ ಸೇರ್ಕೊಂಡಿರುವಂಥ CJP ಪಾರ್ಟಿ ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಸಂಸತ್ ಮಾರ್ಚನ ಮಾಡ್ರಿ, ಸಂಸತ್ ಚಲೋ ಅಂತ ನೀವು ಮಾರ್ಚನ ಮಾಡ್ರಿ. ಆದರೆ ಇದರಲ್ಲಿ ಸೇರ್ಕೊಂಡಿದ್ದ್ಯಾರು? ಇದು ಮೊಟ್ಟ ಮೊದಲನೇದಾಗಿ ರಾಜಕೀಯದ ಒಂದು ಹೋರಾಟ ಅಲ್ಲ ಅಂತ ಹೇಳಿದ್ರಲ್ಲ, ಆಮ್ ಆದ್ಮಿ ಪಾರ್ಟಿ ಸೇರ್ಕೊಳ್ತು, ಅದಾದಮೇಲೆ ಸಮಾಜವಾದಿ ಪಾರ್ಟಿ ಸೇರ್ಕೊಳ್ತು, ಕಾಂಗ್ರೆಸ್ ಪಾರ್ಟಿ ಸೇರ್ಕೊಳ್ತು, ಎಲ್ಲ ಪಕ್ಷಗಳು ಸೇರ್ಕೊಳ್ತಿದೆ. ಈಗ ಮಮತಾ ದೀದಿ ಬೇರೆ ಇವತ್ತು ಬರ್ತಾರಂತೆ. ಹಾಗಾಗಿ ವಿಪಕ್ಷಗಳಿಗೆ ಇಲ್ಲಿರುವಂಥ ಭಯ, ನಡುಕ, ಗಡಿಬಿಡಿ ಏನು ಅಂತ ಹೇಳಿದ್ರೆ, ಅವಸರ, ಆತುರ ಏನು ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರ ಕಾಲು ಎಳಿಬೇಕನ್ನೋದು. ನಮ್ಮ ವಿಪಕ್ಷ ನಾಯಕರಿದಾರಲ್ಲ, ಇವರು ಎಲ್ಲಿ ಆಮ್ ಆದ್ಮಿ ಪಾರ್ಟಿ ವಿದ್ಯಾರ್ಥಿಗಳ ಒಂದು ಮನಸ್ಸನ್ನು ಗೆದ್ದುಬಿಡ್ತಾರೋ, CJP ಪಾರ್ಟಿಯಲ್ಲಿ ವಿದ್ಯಾರ್ಥಿಗಳ, ದೇಶದ ಜೆನ್ಸಿಗಳ, ಆಲ್ಫಾ ಜೆನ್ಸಿಗಳ ಮನಸ್ಸನ್ನು ಗೆದ್ದುಬಿಟ್ಟು ಅವರ ಪರವಾಗಿ ನಿಂತುಬಿಡ್ತಾರೋ, ಈ ಹೋರಾಟವನ್ನು, ನೀಟ್ನ ಪ್ರಶ್ನೆ ಪತ್ರಿಕೆಯ ಹೋರಾಟವನ್ನು ಮಾಡಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿ ಅನ್ನುವಂಥ ಒಂದು ಲಾಭವನ್ನು ಪಡ್ಕೊಳಕ್ಕೆ, ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳೋದಕ್ಕೆ ಪ್ರಧಾನಮಂತ್ರಿ ಅವರ ಮನೆ ಮುಂದೆ ಹೋಗಿ ನೀವು ಪ್ರತಿಭಟನೆ ಮಾಡ್ತೀರಾ, ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದಿರಾ ಅಂತಂದರೆ ನಿಮಗೆ ವಿಪಕ್ಷ ನಾಯಕರಾಗಿ ಯಾವ ವಿಧವಾದಂಥ ಒಂದು ಜವಾಬ್ದಾರಿ ಇದೆ? ನೀವು ಮಾಡ್ತಾ ಇರತಕ್ಕಂಥದ್ದು ಸರಿನಾ? ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕ ನಿಮಗೆಲ್ಲ ತೋರಿಸೋವಂಥವ್ರು ನೀವು ಇವತ್ತು ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಏಕಾಏಕಿ ಧರಣಿ ಮಾಡ್ತೀರಾ. ಅಲ್ಲಿಂದ ಜಿತೇಂದ್ರ ಸಿಂಗ್ ಅನ್ನೋರು ಬಂದು ಸರ್ಕಾರ ನಿಮಗೆ ಸ್ಪಂದನೆ ಮಾಡಿ ನೀವು ಇಲ್ಲಿಂದ ಹೊರಡಿ ಬನ್ನಿ, ಏನಿದೆ ಚರ್ಚೆ ಮಾಡೋಣ ಸಂಸತ್ ಭವನದಲ್ಲಿ ಅಂತ ಕರೆದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿ ನೀವು ಬೆನ್ನಾಕಿ ಓಡೋಗ್ತೀರಾ, ನಾವು ಇಲ್ಲೇ ಧರಣಿ ಮಾಡೋದು ಅಂತ ಹೇಳ್ತೀರಾ. ಅಲ್ರಿ, ಈ ದೇಶದ ಪ್ರಮುಖ ಸಂಗತಿಗಳು, ಚರ್ಚೆಗಳು ಮತ್ತು ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು ಸಂಸತ್ ಭವನದ ಶಕ್ತಿ ಕೇಂದ್ರದಲ್ಲಿ. ನ್ಯಾಯ ದೇಗುಲ ಇದ್ದಂಗೆ ಸಂಸತ್ ಭವನ. ಅಲ್ಲೋಗಿ ನಿಮ್ಮ ತಾಕತ್ತು, ದಮ್ಮು, ನಿಮ್ಮ IQ ಅಂತಾರಲ್ಲ, ಅಂದರೆ ಜ್ಞಾನ, ಇದನ್ನೆಲ್ಲ ಅಲ್ಲಿ ತೋರಿಸ್ರಿ. ಚರ್ಚೆಗೆ ಭಾಗವಹಿಸೋಕ್ಕೆ ಎದುರು ಪುಕ್ಕಳ್ರ ಥರ, ಉತ್ತರ ಕುಮಾರರ ಥರ ಬೆನ್ನಾಗಿ ಕೊಡೋಗ್ತಿದ್ದೀರಾ ನೀವು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವೇನಾದರೂ ಹೋಗಿ ಚರ್ಚೆಯಲ್ಲಿ ಭಾಗವಹಿಸಿದ್ರೆ FCRA ಬಿಲ್ಲು, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲು, ಮತ್ತು ರಾಷ್ಟ್ರೀಯ ಶಿಕ್ಷಣ ಅಧಿಷ್ಠಾನದ ಬಿಲ್ಲು, ನ್ಯಾಯಮೂರ್ತಿಗಳ ಒಂದು ಪದಚ್ಯುತಿಯ ಬಿಲ್ಲು, ಈ ರೀತಿಯಾದಂಥ ಎಲ್ಲ ಬಿಲ್ಗಳು ಪಾಸಾಗುವಂಥ ಮಸೂದೆಗಳು ಕಾಯ್ದೆಗಳಾಗಿ ಅಂಗೀಕಾರ ಆಗುವಂಥ ಎಲ್ಲ ಒಂದು ಸಂದರ್ಭ ಇವತ್ತಿರ್ತಕ್ಕಂಥದ್ದು. ಅದನ್ನು ಕಂಡು ಭಯ ಆಗಿರುವಂಥ ವಿಪಕ್ಷಗಳು ಇವತ್ತು ಸಂಸತ್ನ ಅಧಿವೇಶನದಲ್ಲಿ ಭಾಗವಹಿಸೋದಕ್ಕೆ ಬೆನ್ನಾಗಿ ಕೊಡೋಗ್ತಿರ್ತಕ್ಕಂಥದ್ದು ಸುಸ್ಪಷ್ಟ. ಆದರೆ ಈ ದೇಶದಲ್ಲಿ ಇವತ್ತು ನಡೆದಿರೋಂಥ ಕೆಲಸಗಳು ಯಾವತ್ತೋ ನಡೆದಿದ್ದಿದ್ರೆ ಈ ದೇಶ ಯಾವತ್ತೋ ಉದ್ಧಾರ ಆಗ್ತಿತ್ತು ಅಂತಲೇ ನಾನು ಹೇಳ್ತಿದ್ದೀನಿ. ಇವತ್ತು ಯಾರ್ಯಾರು ನನ್ನ ಒಂದು ಮತ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವತ್ತು ಪ್ರಶ್ನೆಯನ್ನು ಇಟ್ಕೊಂಡಿದ್ದೀರೋ, ನಾನೊಬ್ಬ ಏನು ಪರಿವರ್ತನೆಯನ್ನು ಈ ದೇಶದಲ್ಲಿ ತರಲಿಕ್ಕಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ, ಅವರೆಲ್ಲರೂ ಸಮಾಧಾನದಿಂದ ಇದನ್ನು ಯೋಚನೆ ಮಾಡಿ ನೋಡಿ. ನಾವು ಕೊಡತಕ್ಕಂಥ ಒಂದು ಮತದಿಂದ ಏನಾಗುತ್ತೆ ಅಂತಂದರೆ, ಪ್ರಯೋಜಕರು, ಅಪ್ರಯೋಜಕರು ಎಲ್ಲರೂ ಹೋಗಿ ಸಂಸತ್ತಲ್ಲಿರ್ಬೋದು, ವಿಧಾನಸಭೆಗಳಲ್ಲಿರ್ಬೋದು, ರಾಜ್ಯಸಭೆಗಳಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು ಸೇರ್ಕೊಂಡ್ಬಿಡ್ತಾರೆ. ಇವರು ದೇಶದಲ್ಲಿ ಅಮೂಲಾಗ್ರವಾದ ಬದಲಾವಣೆಯನ್ನು ತರುವಂತಹ, ದೇಶವನ್ನು ಸುಭಿಕ್ಷವಾಗಿ ಮಾಡುವಂತಹ ಯಾವುದೇ ಕಾನೂನುಗಳನ್ನು ಮಾಡಲಿಕ್ಕೆ ಆಸ್ಪದವನ್ನು ಕೊಡಲ್ಲ. ಕೇವಲ ರಾಜಕಾರಣವನ್ನು ಮಾಡಿಕೊಂಡು ಗೋಮುಖ ವ್ಯಾಘ್ರಗಳ ಥರ ವರ್ತನೆಯನ್ನು ಮಾಡ್ತಾರೆ. ನಾನಿವತ್ತು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೇಳುವಂಥ ಪ್ರಶ್ನೆ ಏನು ಅಂದರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಒಡಲಿನಲ್ಲಿ ಯಾಕೆ ಉರಿ ಆಗಬೇಕು ಅನ್ನೋಂಥ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. FCRA ಕಾನೂನನ್ನು ತಗೊಂಬಂದರೆ ಕಾಂಗ್ರೆಸ್ನ ಪಕ್ಷಕ್ಕೆ ಯಾಕೆ ಒಡಲ ಉರಿ ಆಗಬೇಕು? ಇಂಡಿ ಮೈತ್ರಿಕೂಟ ಅಂತ ಮಾಡಿಕೊಂಡು ನೀವು ಇವತ್ತು ಎಲ್ಲರನ್ನು ರಚ್ಚಿಗೆಬ್ಬಿಸ್ಕೊಂಡು ನೀವು ದೇಶದಲ್ಲಿ ಒಬ್ಬ ದಕ್ಷ ಪ್ರಧಾನಮಂತ್ರಿ ಕಂಡ್ರಿ ನರೇಂದ್ರ ಮೋದಿಯವರು, ವಿಶ್ವ ಮೆಚ್ಚಿದ ಜನನಾಯಕ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಅಳಕಿಲ್ಲ. ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಆದರೆ ನೀಟ್ನ ಪ್ರಶ್ನೆ ಪತ್ರಿಕೆಯ ವಿಷಯವನ್ನು ಇಟ್ಕೊಂಡು ನೀವು ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಕೇಳ್ತಾ ಇದ್ದೀರಾ. ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಅಪರಾಧ ಏನಾಗಿದೆ ಅನ್ನೋದಕ್ಕೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನಾದರೂ
ಯಾವುದಾದ್ರೂ ಹಗರಣಗಳು ನಡೆದ್ರೆ, ಯಾವುದಾದ್ರೂ ಇದಾದರೆ ಏನು ಹಗರಣಗಳು ನಡೆದ್ರೆ ಅದಕ್ಕೆ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಮಾಡ್ತೀರಾ, ಕೇಂದ್ರ ಸರ್ಕಾರದಲ್ಲಿ ಮಾತ್ರ ಸಚಿವರನ್ನ ರಾಜೀನಾಮೆ ಕೇಳ್ತೀರಾ. ನಿಮ್ಮದೇ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ರಿ ರಾಹುಲ್ ಗಾಂಧಿ ಅವರೇ. ಇವತ್ತು ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ರಿ, ಸರ್ಕಾರದವ್ರು ಬಂದು ಮನವರಿಕೆ ಮಾಡಿದ್ಮೇಲೂ ಹೋಗಲ್ಲ ಅಂದ್ರಿ, ನಿಮ್ಮ ಬಂಧನ ಆಯಿತು, ಒಂದು ತೊಟ್ಟು ರಕ್ತನೂ ಬಿದ್ದೋಯ್ತು. ನಿಮ್ಮನ್ನು ತೊಗೊಂಡೋಗಿ ಮಂದಿರ್ ಮಾರ್ಗ ಅನ್ನೋ ಸ್ಟೇಷನಲ್ಲಿ ಕೂಡಾಕಿದ್ದು ಆಯಿತು, ನಿಮ್ಮ ತಾಯಿಯವರು ಬಂದಿದ್ದಾಯಿತು. ಆಮೇಲೆ ನಿಮ್ಮನ್ನು ಬಿಟ್ಟು ಕಳಿಸಿದ ಮೇಲೂ ಕೂಡ ನೀವು ರಚ್ಗಿಡ್ಬಿಟ್ಟು ತಿರ್ಗಾ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರೆ ನಿಮ್ಗೇನಾದರೂ ಈ ದೇಶದ ವಿರೋಧ ಪಕ್ಷ ನಾಯಕನಾಗಿ ದೇಶದ ಬಗ್ಗೆ ಕಾಳಜಿ ಇದೆಯೇನ್ರಿ? ಹೌದು, ಇದು ವಿದ್ಯಾರ್ಥಿ ಹೋರಾಟ ನಂದೇ ಅಂದ್ರಿ, ಚಾತ್ರೋಂಕಿ ಗೂಂಜ್ ವಿದ್ಯಾರ್ಥಿಗಳ ಕೂಗು ಅಥವಾ ಪ್ರತಿಭಟನೆ ಅನ್ನೋಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ. ರಾಜಸ್ಥಾನದಲ್ಲಿ ಒಂದು ಜೋಧ ಅನ್ನೋ ಊರಲ್ಲಿ ಒಂದು ಇದು ಕಾರ್ಯಕ್ರಮನ ಮಾಡಿದ್ರಿ. ಆಮೇಲೆ ನೀವು ವಿದೇಶಕ್ಕೆ ಹಾರೋದ್ರಿ. ಆ 20 ದಿನಗಳ ಗ್ಯಾಪು ಅಂದರೆ 20 ದಿನಗಳ ಒಂದು ಕಾಲಾವಕಾಶ ಇತ್ತು, ಅವತ್ತೇನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಲಿಲ್ವಾ? ಮತ್ತೆ ಏನು ಅಧಿವೇಶನ ಶುರುವಾಗುತ್ತೆ ಅನ್ನೋಂಗೆ ಬಂದ್ಬಿಟ್ಟು ಡೆಹ್ರಾಡೂನಲ್ಲಿ ಒಂದು ಚಾತ್ರೋಂಕ ಗೂಂಜನ ಕಾರ್ಯಕ್ರಮ ಮಾಡಿಬಿಟ್ರಿ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಪರಿಸ್ಥಿತಿಯ ಲಾಭವನ್ನು ಪಡೆದು ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ಸನ್ನು ಹೆಚ್ಚು ಮಾಡ್ಕೊತಿದ್ದಾರೆ ಅನ್ನುವಂಥ ದುಗುಡ ನಿಮಗೆ, ಕಳವಳ ನಿಮಗೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದೀನಿ ನಾನು. ಈ ವಿದ್ಯಾರ್ಥಿಗಳ ಒಂದು ವಿಷಯವನ್ನು ಮೊದಲು ಮುನ್ನೆಲೆಗೆ ತಂದಿದ್ದೆ ನಾನು. ಈ ಲಾಭ ಎಲ್ಲ ನನಗೇ ಸಿಗಬೇಕು ಅಂತ ನೀವು ಹೋಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಕೂತಿದ್ದೀರಾ. ಅದಕ್ಕೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಬರ್ತಾರೆ. ಅವರು ಬಸ್ಸಲ್ಲಿ ಪೊಲೀಸವರು ನಿಮ್ಮನ್ನೆಲ್ಲ ತುಂಬ್ಕೊಂಡು ಹೋಗ್ತಾಯಿದ್ರೆ ಅವರು ರೋಡ್ ಶೋ ಮಾಡ್ತಿದಾರ್ರಿ. ಈ CJP ಪಾರ್ಟಿ ಏನು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿತ್ತು, ಯಾವಾಗ ಅಭಿಜಿತ್ ದೀಪ್ಗೆ ಈ ಉಪವಾಸವನ್ನು ಮಾಡೋಕ್ಕಾಗಲ್ಲ ಅಂತ ಆವಾಗ ಸೋನಮ್ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬರ್ಲಾಯಿತು. ಸೋನಮ್ ವಾಂಗ್ಚುಕ್ ಅವರು ನಿರಂತರವಾಗಿ ಉಪವಾಸ ಕೂತ್ಕೊಂಡಿದ್ರು. ಪ್ರಕಾಶ್ ರೈ, ಶಬಾನಾ ಆಜ್ಮಿ, ಹಂಗೆ ಹಿಂಗೆ ಅಂತ ಹೇಳುವಂಥ ಎಲ್ಲರೂ ಬಂದರು. ಈ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಏನು ಹೇಳ್ತಾನೆ ಅಂದರೆ, ಸೀತಾಪತಿ ಕಾ ನಾಮ್ ಲೇಕೆ ನೀತಾಪತಿ ಕಾ ಕಾಮ್ ಕರ್ತಾ ಹೇ ಅಂತ ಹೇಳ್ದ. ಅಂದರೆ ಸೀತಾಪತಿ ಅಂದರೆ ರಾಮ, ನೀತಾಪತಿ ಅಂತಂದರೆ ಅಂಬಾನಿ, ಅಂದರೆ ರಾಮನ ಹೆಸರು ಹೇಳ್ಕೊಂಡು ಅಂಬಾನಿ ಕೆಲಸ ಮಾಡೋ ಅಂಥವ್ರು ಅಧಿಕಾರದಲ್ಲಿರೋದು ಅಂತ. ಇನ್ನೊಬ್ಬ ಎಮ್ಮ ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಸಿರ್ಫ್ ಅಲ್ಲಾ ತೆರ ನಾಮ್ ರಹೇಗ ಅಂತ. ಹಂಗಂದರೆ ಏನು ರೀ ಇದರ ಅರ್ಥ? ಮತ್ತು ಈ ಒಮರ್ ಅಬ್ದುಲ್ಲಾ ಇದ್ದಾರಲ್ಲ, ಈ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು, ಇವತ್ತು ಅವ್ರೇನು ಹೇಳ್ತಿದ್ದಾರೆ ಅಂದರೆ ಆರ್ಟಿಕಲ್ 370ನ್ನು ಪುನರ್ಸ್ಥಾಪನೆ ಮಾಡಬೇಕಂತೆ, ಮತ್ತೆ ಮರುಜಾರಿಗೆ ತೊಗೊಂಬರ್ಬೇಕಂತೆ. ಯಾಕೆ? ಲಕ್ಷಾಂತರ ರೂಪಾಯಿ ಫಂಡ್ಸ್ನ ಕೊಡ್ತಾ ಇರಲಿ, ನೀವು ತಿನ್ಬಿಟ್ಟು ಪುಷ್ಕಳವಾಗಿ ಮನೆ ಒಳಗಡೆ ಕೂತ್ಕೊಂಡು ಏನು ಕೆಲಸ ಮಾಡಬಾರ್ದು ಅನ್ನೋದಕ್ಕೆ. ಪ್ರಕಾಶ್ ರೈ ಈತನಿಗೆ ಒಂದು 100 ಜನ ಕಾಣಿಸ್ಬಿಟ್ರೆ ಸಾಕು, ನಾನೇ ದೊಡ್ಡ ಮಹಾನ್ ನಾಯಕ ಅಂತ ಹೋಗಿ ಬಿಂಬಿಸ್ಕೊಳ್ತಾನೆ. ನಿಮ್ಗೆ ಇಂಥ ಒಂದು ಕ್ರೌಡ್ನ ನೋಡಿಲ್ಲ ಅಂತ. ಯಾಕೆ ನಿರ್ಭಯ ಕೇಸಲ್ಲಿ ಆಗಿರಲಿಲ್ವಾ? ಸಂಸತ್ ಭವನದವರೆಗೂ ನುಗ್ಗಿರಲಿಲ್ವಾ ವಿದ್ಯಾರ್ಥಿಗಳು? ಆಮೇಲೆ ಬಾಬಾ ರಾಮದೇವ್ ಅವರು ಬ್ಲ್ಯಾಕ್ ಮನಿಯ ಕುರಿತು ಹೋರಾಟ ಮಾಡುವಾಗ ಇದೇ ಸರ್ಕಾರ ಯಾವ ವಿಧವಾದಂಥ ಧೋರಣೆಯನ್ನು ನಡೆಸಿತ್ತು ಅನ್ನೋದನ್ನು ಉತ್ತರ ಹೇಳಬೇಕಲ್ಲ ನೀವು. ಆಗಿರಲಿಲ್ವಾ? ರಾಹುಲ್ ಗಾಂಧಿ ಇವತ್ತು ಸುಳ್ಳು ಹೇಳ್ತೀಯಾರೆ ನಿಮ್ಮ ಹತ್ರ ಎಲ್ಲ. ಡೆಲ್ಲಿಯಲ್ಲಿ ಈ ಥರದ ಘಟನೆನೇ ನಾನು ನೋಡಿಲ್ಲ, ಇದೇ ಮೊದಲು. ಇವತ್ತು ಸಂವಿಧಾನಕ್ಕೆ ಸಂಸ್ಕಾರ ಬಂದ್ಬಿಟ್ಟಿದೆ. ಇದು ದೇಶದ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಮಾರಣಹೋಮ ಮಾಡ್ತಿದ್ದಾರೆ ಅಂತ ಇವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು. ಇವ್ರಿಗೆ ಏಕಮೇವ ಉದ್ದೇಶ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವ್ರನ್ನ ಕೆಳಗಡೆ ಇಳಿಸ್ಬೇಕು. ಹಾಗಾಗಿ ಈಗ ಪ್ರತಿಭಟನೆಯಲ್ಲಿ ಹೋಗಿ ಜಿತೇಂದ್ರ ಸಿಂಗ್ ಅವ್ರು ಮಾತಾಡಿದಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ದೇನು ಅಂದರೆ, ಇವ್ರ ಅಭಿಪ್ರಾಯಗಳನ್ನ ಇವ್ರು ಹೆಂಗೆ ಬೇಕಾದ್ರೂ ಬದಲಾಯಿಸ್ತಾರಂತೆ. ಇವು ಮನಸೋ ಇಚ್ಛೆ ಅಭಿಪ್ರಾಯಗಳನ್ನ ಬದಲಾಯಿಸೋದಕ್ಕೆ ನಿಮ್ಮನ್ನು ಜನರು ಆಯ್ಕೆ ಮಾಡಿ ವಿರೋಧ ಪಕ್ಷದ ನಾಯಕನ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕಲ್ರಿ ನಿಮ್ಮ ಈ ಒಂದು ಸಾಮಾಜಿಕ ನಡವಳಿಕೆಗೆ. ಜವಾಬ್ದಾರಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ರಾಹುಲ್ ಗಾಂಧಿ ಅವರು ಅಂತ ನಾವು ಈ ಮೂಲಕ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಹೋರಾಟ ನಡೀತಿಲ್ಲ, ಇದು ರಾಜಕೀಯದ ಲಾಭವನ್ನು ಪಡೆಯುವಂಥ ಹೋರಾಟ ಅನ್ನೋದು ಅಲ್ಲ ರೀ. ರಾಹುಲ್ ಗಾಂಧಿ ಅವರೇ, ನೇರಾತಿ ಪ್ರಶ್ನೆ ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ, ಪ್ರಧಾನಮಂತ್ರಿಗಳ ನೆರಳು ವಿರೋಧ ಪಕ್ಷದ ನಾಯಕ. ಸಂಸತ್ ಭವನದ ಗೇಟ್ನ ಬಳಿವರೆಗೂ ಬಂದ್ರೂ ಕೂಡ ಸರ್ಕಾರ ಕಣ್ಮುಚ್ಕೊಂಡು ಕೂತಿರ್ಬೇಕಾ? ಹಂಗಂದರೆ ನಿಮ್ಮ ಉದ್ದೇಶ ಏನು? ಇವತ್ತು ಜಮಿಯತೆ ಇಸ್ಲಾಂ ಅಂತ ಬಾಂಗ್ಲಾದೇಶದ ಒಂದು ಸಂಘಟನೆ ಇದೆ. ಇದು ಒಂದು ಕೋಮುವಾದಿ ಸಂಘಟನೆ, ಭಯೋತ್ಪಾದಕ ಸಂಘಟನೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಉರುಳಿಸಾಕ್ದಂಥ ಸಂಘಟನೆ ಇವತ್ತು ನಮ್ಮ ದೇಶದಲ್ಲಿ ನಡೀತಿರುವಂಥ ಈ ವಿದ್ಯಾರ್ಥಿಗಳ ಒಂದು ಏನು ಪ್ರತಿಭಟನೆ ಇದೆ, ಇದಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೆಂಗ್ರಿ ಅದು? ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಕೆಲಸ ಮಾಡ್ತಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ? ನೇಪಾಳದಂಥ ಪರಿಸ್ಥಿತಿಯನ್ನು ತೊಗೊಂಬರ್ತೀವಿ ಅಂತ ಯಾವನೊಬ್ಬ ದಾರಿ ಹೊಕ್ಕ ಹೇಳಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಇಷ್ಟಕ್ಕೂ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರ್ಯಾರು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾರೆ ಅವ್ರುಗಳಿಗೆ ಚೆನ್ನಾಗಿ ದುಡ್ಡುಗಳನ್ನ ಕೊಟ್ಕೊಂಡು ಅದೆಲ್ಲ ತನಿಖೆಯಿಂದ ಆಚೆ ಬರಬೇಕು. ಇವತ್ತು 118 ಜನ ಪೊಲೀಸವ್ರಿಗೆ ಗಾಯಗಳಾಗಿದೆಯಲ್ಲ, ಅವ್ರಿಗೆ ಯಾರಿಗೂ ಕುಟುಂಬಗಳಿಲ್ವಾ? ಅವ್ರಿಗೆ ಯಾರಿಗೂ ಮಕ್ಕಳಿಲ್ವೇನ್ರಿ?
ಹೇಳ್ರಿ ಉತ್ತರನ. 70 ಜನ ಇವತ್ತು ಒದೆ ತಿಂದು ಒಳಗಡೆ ಹೋಗಿದಾರಲ್ಲ, ಅದರಲ್ಲಿ 90ರಷ್ಟು ಜನ ಯಾರು ವಿದ್ಯಾರ್ಥಿಗಳೇ ಇಲ್ಲ. ಇಲ್ಲಾಗಿರ್ತಕ್ಕಂಥದ್ದು ಇಷ್ಟೇ. ಮೊನ್ನೆ 19ನೇ ತಾರೀಕು ಏನಾಗುತ್ತೆ ಅಂದರೆ, ನೋಯ್ಡಾ ಮತ್ತು ಗೋರೆಗಾಂವ್ನಲ್ಲಿರುವ ಕಾರ್ಮಿಕರನ್ನೆಲ್ಲ ಸೇರಿ ಕಾರ್ನ್ವಾನ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮನ ಸುರ್ಜಿತ್ ಭವನ ಡೆಲ್ಲಿಯಲ್ಲಿ ಮಾಡ್ತಾರೆ. ಯಾರ್ಯಾರು ಈ CJP ಪಾರ್ಟಿಯ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಅವರೇ ಅಲ್ಲಿ ಸೇರಿಕೊಂಡು ಈ ಕಾರ್ಮಿಕರನ್ನೆಲ್ಲ ರಚ್ಚಿಗೆಬ್ಬಿಸಿ ಸಂಸತ್ ಚಲೋ ಅಂತ ಒಂದು ಅಭಿಯಾನನ ಮಾಡಿರೋವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಮತ್ತು ಒಂದು ಲಾರಿ ಬಂದು ನಿಂತಿತ್ತಲ್ಲಿ ಈ ಪ್ರತಿಭಟನೆ ಆ ಸ್ಥಳದಲ್ಲಿ, 10 ವೀಲ್ ಲಾರಿ. ಇದರಲ್ಲಿ ಕಲ್ಲುಗಳನ್ನು ತುಂಬಿದ್ರ ವಿದ್ಯಾರ್ಥಿಗಳು ಅಂತ ಹೇಳುವಂಥವ್ರು ಕಲ್ಲನ್ನೇ ಯಾಕೆ ತೂರಾಟ ಮಾಡ್ತಾರೆ? ಈ ದೇಶದ ಭವಿಷ್ಯ ಜೆನ್ಸಿಗಳೇ ಇರ್ಬೋದು, ಸರಿ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಅವರು ಜೆನ್ಸಿಗಳೇ. ಆದರೆ ರಾಷ್ಟ್ರದ್ರೋಹಿ ಕೆಲಸ ಇದು. ಪೊಲೀಸ್ ವಾಹನಗಳಿಗೆ ಕಲ್ಲನ್ನು ಹೊಡಿತಕ್ಕಂಥದ್ದು, ಪೊಲೀಸರ ಮೇಲೆ ಪೆಪ್ಪರ್ ಸ್ಪ್ರೇಯನ್ನು ಮಾಡಿದ್ದಕ್ಕೇ ಪೊಲೀಸವ್ರು ಇವತ್ತು ಲಾಠಿ ಚಾರ್ಜನ್ನು ಮಾಡಿದ್ದು. ಹಂಗಂದರೆ ನೀವು ಪೆಪ್ಪರ್ ಸ್ಪ್ರೇನ ಮಾಡ್ತಾಯಿದ್ರೆ ಪೊಲೀಸವ್ರು ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರಾ? ಸಂಸತ್ನ ಗೇಟ್ಗೆ ಹೋಗೋದ್ರೂ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಸಂಸತ್ ಭವನದ ಒಳಗಡೆ ಹೋಗಿ ಸ್ಪೀಕರ್ನ ಎಳೆದು ಆಚೆ ಹಾಕೋರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ ಅನ್ನುವಂಥ ಅರ್ಥದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು. ನೇರವಾಗಿ ಹೇಳಬೇಕು ಅನ್ನೋದಾದರೆ, ಇವತ್ತು ಸರ್ಕಾರ ಏನು ಮಾಡಿದೆ, ಹಲವಾರು ಹಂತದ ಭದ್ರತಾ ಕಾರ್ಯಗಳನ್ನು ಕೈಗೊಂಡಿರ್ತಕ್ಕಂಥದ್ದು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿ ಅಂತಲೇ ಬಿಟ್ಟಿರ್ತಕ್ಕಂಥದ್ದು. ಆದರೆ ಸರ್ಕಾರ ಒಂದು ಎಡವಟ್ಟನ್ನು ಮಾಡ್ಕೊಂಡಿದೆ. ಏನಂತ ಹೇಳಿದ್ರೆ, ಸೋನಮ್ ವಾಂಗ್ಚುಕ್ ಅವರು ಉಪವಾಸವನ್ನು ಕೂತಿದ್ದಾಗ ಹೋಗಿ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಹೋದರೆ ಇನ್ನೇನಾದರೂ ಬೇರೆ ರೀತಿಯ ಪ್ರಸಂಗಗಳು ಉಟ್ಕೋಬಹುದು ಅನ್ನೋ ಕಾರಣಕ್ಕಿರ್ಬೋದು. ಅದು ಸರ್ಕಾರದ ನಿರ್ಧಾರ. ಆದರೆ ಅಧಿವೇಶನಗಳು ನಡೆಯುವಾಗ ಮಾತ್ರ ಯಾಕೆ ಈ ರೀತಿಯಾದಂಥ ಪ್ರತಿಭಟನೆಗಳು ದೇಶದಲ್ಲಿ ಉಟ್ಕೊಳ್ತವೆ? ಮಣಿಪುರದ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯ ಇರ್ಬೋದು, ಗ್ರೇಟರ್ ನಿಕೋಬಾರ್ ಯೋಜನೆ ಇರ್ಬೋದು, ಇಂಥ ವಿಷಯಗಳನ್ನ ಇಟ್ಕೊಂಡು ಇವಾಗ ನೀಟ್ನ ಪ್ರಶ್ನೆ ಪತ್ರಿಕೆ ಇರ್ಬೋದು, ಇದು ಪ್ರಧಾನಮಂತ್ರಿಗಳೇ ಸ್ವತಃ ಉತ್ತರ ಕೊಟ್ಟಿದ್ದಾರಲ್ರಿ. ಈ ಪ್ರಶ್ನೆ ಪತ್ರಿಕೆಯ ಒಂದು ಸೋರಿಕೆ ಏನಿದೆ, ಇದು ಒಂದು ಮಹಾಪಾಪ. ಇದರಲ್ಲಿ ಯಾರು ಪಾಲ್ಗೊಳ್ತಾರೋ ಅವ್ರಿಗೆ ಕಠೋರವಾದ ಶಿಕ್ಷೆ ಆಗಬೇಕು ಅಂತ. ಶಿಕ್ಷಣದಲ್ಲಿ ಪರಿವರ್ತನೆ ಬರಬೇಕು. ಸರಿ, ಇವಾಗ CBT ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ ಇನ್ನು ಮುಂದೆ ಅಂತ ಹೇಳ್ತಿದಾರಲ್ಲ, ಅವಕಾಶವನ್ನು ಕೊಡಬೇಕಲ್ಲ. ಯಾರು ಈ ಮಕ್ಕಳು ಇವಾಗ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಎಲ್ಲರೂ ನಮಗೂ ಮಕ್ಕಳಿದ್ದಾರೆ ಕಣ್ರಿ, ನೋವಾಗುತ್ತೆ. ಅವ್ರ ಬೆನ್ನೆಲುಬಿಗೆ ನಿಂತ್ಕೋಬೇಕು. ಸರ್ಕಾರ ಪರಿಹಾರ ಧನವನ್ನು ಕೊಡಬೇಕು. ಸಾಧ್ಯ ಆದರೆ ಅವ್ರ ಮನೇಲಿ ಯಾರಾದರೂ ಸರ್ಕಾರಿ ಉದ್ಯೋಗಗಳಲ್ಲಿ ಇಲ್ಲಾಂದರೆ ಅವ್ರಿಗೆ ಉದ್ಯೋಗಗಳು ಕೊಡಬೇಕು. ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ದಹಿಯಾ ಅಂತ ಒಬ್ಬ ಇದ್ದಾನೆ, ಈ CJP ಪಾರ್ಟಿಯ ವಕ್ತಾರ, ಇವ್ನು ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನಲ್ಲಿ ಬರ್ಗರ್ ತಿಂತೀಯಾನೆ. 1.5 ತಿಂಗಳಿಂದ ನನಗೇನು ಮಾಡೋಕ್ಕೆ ಕೆಲಸ ಇರಲಿಲ್ವಾ ಅನ್ನೋ ರೀತಿಯಲ್ಲಿ ಈತ ಮಾತಾಡ್ತಾನೆ. ಅಂದರೆ ಇಲ್ಲಿ ಒದೆ ತಿಂದಿದ್ದು ಯಾರು ಅಂದರೆ ಅಮಾಯಕರಾಗಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ಅಂಶ. ಆದರೆ ಪೊಲೀಸವರು ಎಲ್ಲಿವರೆಗೂ ಸುಮ್ಮನೆ ಇದ್ರು ಅಂದರೆ, ಬ್ಯಾರಿಕೇಡ್ಗಳನ್ನು ಮುರಿದ್ರೂ ಕೂಡ ಸುಮ್ಮನೆ ಇದ್ದರು. ಯಾವಾಗ ಪೊಲೀಸರ ಕಣ್ಣಿಗೆ ಪೆಪ್ಪರ್ ಸ್ಪ್ರೇಯನ್ನು ಸ್ಪ್ರೇ ಮಾಡಲಾಯಿತೋ, ಅಂದರೆ UAPA ಆ್ಯಕ್ಟ್ನ ಅಡಿಯಲ್ಲಿ ಇವಾಗೆಲ್ಲ ಇವ್ರ ಮೇಲೆ FIR ಆಗುತ್ತೆ ರೀ. ಅವ್ರ ಭವಿಷ್ಯಕ್ಕೆ ಕಾರಣ ಯಾರು? ಇವತ್ತು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ 15 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅಧಿಕಾರದಲ್ಲಿದ್ದಂಥ ಪಕ್ಷ. ಅವರ ಹಿಂಬಾಲಕರು, ಪಂಜಾಬಿಂದ ಬಂದಿರೋಂಥ ಹಿಂಬಾಲಕರು, ಕಾರ್ಮಿಕರು ಮತ್ತು ಸಮಾಜವಾದಿ ಪಾರ್ಟಿ ಇದರಲ್ಲಿ ಹಿಂದೆಗಡೆ ಕೈ ಆಡಿಸಿರೋಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇವರೆಲ್ಲ ಕಾರ್ಯಕರ್ತರನ್ನ ಮತ್ತು ಪೊಲಿಟಿಕಲ್ ಗೂಂಡಾಗಳನ್ನ ಕರ್ಕೊಂಬಂದು ಈ ಒಂದು ಪ್ರತಿಭಟನೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಇವತ್ತು ನನ್ನ ಒಂದು ಮತ ಏನು ಮಾಡ್ಬೋದು ದೇಶದಲ್ಲಿ ಅಂತ ತಿಳ್ಕೊಂಡಿದ್ರಲ್ಲ, ನೀವೆಲ್ಲ ಎಚ್ಚರಿಕೆಯಿಂದ ಈ ಸಂದೇಶವನ್ನು ಕೇಳಿಸ್ಕೊಳ್ಳಿ. ಸಂಸತ್ನ ಅಧಿವೇಶನ ನಡೀತಕ್ಕಂಥದ್ದು ನಾವು ಕಟ್ತಕ್ಕಂಥ ಬೆವರು ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಿಂದ. 1 ನಿಮಿಷಗಳ ಕಾಲ ಸಂಸತ್ನ ಅಧಿವೇಶನ ನಡೆಸೋಕ್ಕೆ 2.5 ಲಕ್ಷ ರೂಪಾಯಿಯಷ್ಟು ಖರ್ಚು ಬರುತ್ತೆ. ಒಂದು ದಿನಕ್ಕೆ 10 ಕೋಟಿ ರೂಪಾಯಿಯಷ್ಟು ಖರ್ಚು ಬರುತ್ತೆ. ಇದನ್ನು ನರೇಂದ್ರ ಮೋದಿ ಅವರು ಅವ್ರ ಮನೆಯಿಂದ ತಂದುಕೊಡಲ್ಲ, ರಾಹುಲ್ ಗಾಂಧಿ ಅವರು ಅವ್ರ ಮನೆಯಿಂದ ತಂದುಕೊಡಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವ್ರ ಮನೆಯಿಂದ ತಂದುಕೊಡಲ್ಲ, ಕೇಜ್ರಿವಾಲ್ ಕೂಡ ಅವ್ರ ಮನೆಯಿಂದ ತಂದುಕೊಡಲ್ಲ. ಇದು ನಮ್ಮ ತೆರಿಗೆ ಹಣ. ಹಾಗಾಗಿ ಅಧಿವೇಶನ ಕಾಲಕ್ಕೆ ನಡೀತಕ್ಕಂಥದ್ದು ನಡಿಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ತಾಕತ್ತು, ದಮ್ಮು, ಸಂವಿಧಾನದ ಮಹಾನ್ ರಕ್ಷಕರು ಅಂತ ಹೇಳ್ಕೊಳ್ತಿರೋರೆಲ್ಲ ಸಂಸತ್ನ ಅಧಿವೇಶನದಲ್ಲಿ ಭಾಗವಹಿಸಿ ಅವರ ಉತ್ತರನ ಪೌರುಷ ಏನಿದೆ ಅಲ್ಲಿ ತೋರಿಸ್ಬೇಕು. ಚರ್ಚೆಯಲ್ಲಿ ಅಂಕಿ ಅಂಶಗಳ ಮುಖಾಂತರ ಭಾಗವಹಿಸಿ. ಅದನ್ನು ಮಾಡೋದು ಬಿಟ್ಬಿಟ್ಟು ಆದಿರಂಪ ಬೀದಿರಂಪ ಮಾಡ್ತಿರಲ್ರಿ. ಇಂದಿರಾ ಗಾಂಧಿ ಅವರ ಹತ್ಯೆ ಆಯ್ತಲ್ಲ, ಅದೇ ಪ್ರಧಾನಿ ನಿವಾಸದಲ್ಲಿ. ಅದಕ್ಕೆ ಯಾರ್ರೀ ಉತ್ತರ ಹೇಳೋದು? ಇವತ್ತು 145 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳ ಒಂದು ಭದ್ರತೆಗೆ ಏನಾದರೂ ಸಂಚಕಾರ ಬಂದರೆ ಅವತ್ತು ರಾಹುಲ್ ಗಾಂಧಿ ಅವರು ಹೊಣೆ ಹೊರ್ತಾರ ಇದಕ್ಕೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಸ್ವತಃ ಉತ್ತರವನ್ನು ಹೇಳಬೇಕು. ಹಾಗಾಗಿ ರಾಹುಲ್ ಗಾಂಧಿ ಅವರು ಮಾಡೋವಂಥ ಇಂಥ ರಂಪಾಟಗಳಿಗೆ, ಬಾಲಗ್ರಹ ಪೀಡೆಗಳಿಗೆ ಸರ್ಕಾರ ಅವತ್ತೇ ಉತ್ತರ ಹೇಳಿದ್ದಿದ್ರೆ, ಮೊಟ್ಟ ಮೊದಲನೆಯದಾಗಿ ಒಂದು ಕಡಿವಾಣವನ್ನು ಹಾಕಿದ್ದಿದ್ರೆ ಇದು ಇವತ್ತು ಈ ಮಟ್ಟಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನರೇಂದ್ರ ಮೋದಿಯವರು ಧೃತಿಗೆಡ್ದಿರ ಇಂಥ ಯಾರು ರಂಪಾಟಗಳನ್ನ ಹಾದಿ ಬೀದಿ ರಂಪಾಟ ಮಾಡ್ತಾರೋ ಅವ್ರನ್ನ ಮುಲಾಜಿಲ್ದೆ ಒಳಗಡೆ ಹಾಕಬೇಕು.
ನ್ಯಾಯಾಲಯದ ವಶಕ್ಕೆ ಕೊಡಬೇಕು ಅವ್ರನ್ನ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಎಲ್ರಿಗೂ ಇದೆ, ಆದರೆ ಅದಕ್ಕೆ ಒಂದು ಹದ್ದು ಅನ್ನೋದಿದೆ. ಆ ಹದ್ದನ್ನು ಮೀರಿದಾಗ ಕಾನೂನು ತನ್ನ ಕೆಲಸವನ್ನು ಮಾಡಲೇಬೇಕು, ಇಲ್ಲಾಂದರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ದೇಶದ ವಿಪಕ್ಷ ನಾಯಕ ನೆನಪಿನಲ್ಲಿಟ್ಕೊಬೇಕು. 20 ದಿನಗಳ ಕಾಲ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸಿದಂಥ ವಿರೋಧ ಪಕ್ಷದ ನಾಯಕ ವಿದೇಶಿ ಪ್ರವಾಸವನ್ನು ಮಾಡಿಬಿಟ್ಟು ಬಂದ್ಬಿಟ್ಟು ಅಧಿವೇಶನ ನಡೆಯೋ ಟೈಮಲ್ಲಿ 7-8 ಬಾರಿ ಅಧಿವೇಶನವನ್ನು ಮುನ್ನೂಡುವಂಥ ಒಂದು ಪರಿಸ್ಥಿತಿಯನ್ನು ತೊಗೊಂಬರ್ತಾರೆ ಅನ್ನೋದಾದರೆ ಅಧಿವೇಶನಕ್ಕೆ ಬರಲಿಕ್ಕೆ ಹೆದರಿಕೆ ಆಗಿದೆ ಅಂತಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿನೇ ಸಂವಿಧಾನನ ತೋರಿಸಿದ ಕ್ಷಣ ಏನೂ ಆಗೋದಿಲ್ಲ. ಬನ್ನಿ, ಅಧಿವೇಶನದಲ್ಲಿ ಬಂದು ಚರ್ಚೆಯಲ್ಲಿ ಭಾಗವಹಿಸಿ, ಆಮೇಲೆ ನೀವು ನಿಮ್ಮ ಉತ್ತರನ ಪೌರುಷವನ್ನು ಸಾಬೀತುಪಡಿಸ್ಕೊಳ್ಳಿ. ಹಾಗಾಗಿ ಅಧಿವೇಶನಕ್ಕೆ ಯಾಕೆ ಬೆನ್ನಾಕಿ ಓಡ್ತಿರೋದು ವಿಪಕ್ಷಗಳು ಅಂತಲೇ ನಾವಿಲ್ಲಿ ಹೇಳ್ಬೋದು ಅಂತ ಹೇಳೋ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.